ಅದು ಪೊಲೀಸು. ನಮ್ಗೆ ಬೇಕಾಗಿತ್ತು. ಪೊಲೀಸರು ಬೇರೆ ಇವನಿಂದ ಬರೀತಾರೆ. ನಾನು ಏನ್ ಮಾಡ್ಲಿ? ಗಾಡಿ ಓಡಿಸ್ತಾ ಇದೀನಲ್ಲ. ಅಯ್ಯೋ ಹಲೋ, ಅಯ್ಯೋ ಏನಪ್ಪ ಮಾಡು? ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹೇಳಿ. ಹಲೋ ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಏನಾಯ್ತು? ಇನ್ಸ್ಪೆಕ್ಟರ್, ನಮ್ಮ ಸೆಕ್ಯೂರಿಟಿ ಅವ್ರನ್ನ ಮಾತನಾಡಕ್ಕೂ ಬಿಡದೆ ಅವರನ್ನು ಹಿಡ್ಕೊಂಡು ಹೊಡೆದು ಅವ್ರ ಹತ್ರ ಇದ್ದ ಪಿಸ್ತೂಲನ್ನು ಕಿತ್ಕೊಂಡು ನಿಮ್ಮ ಪೊಲೀಸ್ನವರನ್ನು ಹೆದರಿಸಿ ಎಸ್ಕೇಪ್ ಆಗಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದ ಅನ್ಸುತ್ತೆ. ಅವನು ಟಫ್ ಆಗಿದ್ದ, ನೋಡೋದಕ್ಕೆ ವಿಕಾರವಾಗಿದ್ದ. ಒಟ್ನಲ್ಲಿ ಅವನನ್ನ ನೋಡಿದವರು ಯಾರು ಒಳ್ಳೆಯವನಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ನೀನ್ ಹೇಳಿದ್ ಕರೆಕ್ಟೇ. ಒಳ್ಳೆ ಜ್ಯೋತಿಷನ್ ತರ ಹೇಳ್ಬಿಟ್ಟೆ. ನಾನ್ ಹೋಗದ್ ಮುಂಚೆ ಒಂದಿಬ್ರನ್ನ ಹೊಡೆದಿದ್ದ ಅನ್ಸುತ್ತೆ. ಪೊಲೀಸ್ ಬೇರೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಏಯ್, ನಿಮ್ಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಅವನ್ ಕೈಯಲ್ಲಿ ರಿವಾಲ್ವರ್ ಬೇರೆ ಇತ್ತು ಕಣೆ. ನಾನ್ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀನ್ ಕೂಲ್ ಡ್ರಿಂಕ್ಸ್ ಆಗ್ತಾ ಇದೆಯಲ್ಲೇ. ತಗೋ, ಕೂಲ್ ಆಗು. ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಅವನೊಬ್ಬ ಕ್ರಿಮಿನಲ್ ಇರ್ಬೇಕು ಅಂತ. ಹೋಗಿ ಹೋಗಿ ಅಂಥವನು ಬ್ಲಡ್ ಕೊಟ್ಟಿದ್ಯಾ. ಈಗ ನೋಡಿದ್ರೆ ಅವನ್ನ ಪೊಲೀಸ್ನ ಎಸ್ಕೇಪ್ ಮಾಡಿದ್ಯಾ. ಮುಂದೆ ಇನ್ನು ಏನೇನ್ ಕಾದಿದ್ಯೋ. ಏಯ್ ಸುಮ್ಮನೆ ಹೆದರ್ಕೊಂಡವ್ರ ಮೇಲೆ ಹಾವು ಹೆಸರು ಅಂದಂಗೆ ನೀನ್ ಬೇರೆ ಬಿಲ್ಡಪ್ ಕೊಡ್ಬೇಡ. ಮತ್ತಿನ್ನೇನೆ ಅಂತವನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಮತ್ತಿನ್ ಏನೇ ಮಾಡ್ಲಿ, ಪೊಲೀಸ್ನವ್ರು ಬೇರೆ ಹಿಂದೆ ಬಿದ್ಬಿಟ್ಟಿದ್ರು. ಹಿಡ್ಕೊಂಡಿದ್ರೆ ನಾನ್ ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಂತ ನನ್ನೂ ಜೈಲಿಗೆ ತಳ್ಬಿಡೋರು. ಗುರುತು ಪರಿಚಯ ಏನು ಇಲ್ಲ, ಅವನ್ ಜೊತೆ ಹೇಗೆ ಇರೋದು? ಮತ್ ತನ್ಗಿನ್ನೇನು, ಅವನನ್ ಮಾವನ್ ಮಗನ ಇಲ್ಲ ಮನೆ ದೇವ್ರ? ಇದ್ ಒಂದ್ ರಾತ್ರಿ ಅಷ್ಟೇ, ಆಮೇಲೆ ನಾನೇ ಅವನ್ನ ಸಾಗಾಕ್ತೀನಿ. ಅಯ್ಯೋ ಹಂಗಲ್ವೇ. ಅಮ್ಮ ತಾಯಿ, ಪ್ಲೀಸ್ ಹೋಗ್ಬಿಟ್ ಬರ್ತೀನಿ. ಬಾಯ್. ಹಾಯ್.